ಇಲ್ಲಿ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ಕರ್ನಾಟಕದ ಸ್ಪರ್ಧಾ ಆಕಾಂಕ್ಷಿಗಳ ಕಡೆಯಿಂದ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಯಿಂದ ನಿಮಗೆ ಧನ್ಯವಾದ ತಿಳಿಸಿ ಸರ್. ಇವತ್ತು ನಮ್ಮ ರಾಜ್ಯದಲ್ಲಿ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ ಸರ್. ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಆದರೆ 3 ವರ್ಷ ಆಯಿತು, 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್. ಇಲ್ಲಿ ಧಾರವಾಡದಲ್ಲಿ 1 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ. 1 ಲಕ್ಷ ಜನ ಕರ್ನಾಟಕದಾದ್ಯಂತ ಸುಮಾರು 15ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. ಪ್ರತಿ ಒಂದು ಇಲಾಖೆಯಿಂದನೂ ಕಡಿಮೆ ಅಂತಂದ್ರೆ ಮೋರ್ ದೆನ್ 10,000 ವೇಕೆನ್ಸಿ ಇದೆ ಸರ್. ಶಿಕ್ಷಣ ಇಲಾಖೆಯಿಂದ ಇವತ್ತು 80,000 ಖಾಲಿ ಹುದ್ದೆ ಇದೆ ಸರ್. ಪೊಲೀಸ್ ಇಲಾಖೆಯಿಂದ 30,000 ಖಾಲಿ ಹುದ್ದೆ ಇದೆ ಸರ್. ಕಂದಾಯ ಇಲಾಖೆಯಿಂದ 11,000 ಖಾಲಿ ಹುದ್ದೆ ಇದೆ. ಪ್ರತಿ ಒಂದು ಇಲಾಖೆಯಿಂದನೂ ಕಡಿಮೆ ಅಂತಂದ್ರೆ ಮೋರ್ ದೆನ್ 10,000 ವೇಕೆನ್ಸಿ ಇದೆ ಸರ್. ಇದು ಇವತ್ತು ಮಾನ್ಯ ನಾವು ಬೆಂಗಳೂರಲ್ಲೂ ಹೋರಾಟ ಮಾಡಿದ್ವಿ, ಇಲ್ಲಿ ನಿಮ್ಮ ಧಾರವಾಡದಲ್ಲೂ ನಾವು ಹೋರಾಟ ಮಾಡಿದ್ವಿ ಸೆಪ್ಟೆಂಬರ್, ಅದಾದ್ಮೇಲೆ ಬಿಜಾಪುರದಲ್ಲೂ ಹೋರಾಟ ಮಾಡಿದ್ವಿ ಸರ್. ವಿಂಟರ್ ಸೆಷನ್ ಅಲ್ಲಿ ಧಾರವಾಡದಲ್ಲಿ ಮತ್ತೆ ಬೆಳಗಾಮಲ್ಲಿ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಟ್ಟಿರ್ಲಿಲ್ಲ. ಕೋರ್ಟ್ ಹೋದ್ವಿ, ಕೋರ್ಟ್ ಅಲ್ಲಿ ಕನ್ಸಿಲೇಷನ್ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದ್ವಿ. ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ ಮುಂಚೆ ಬರೀ 2 ವರ್ಷ ವಯೋಮಿತಿ ಕೊಟ್ಟಿದ್ರು ಸರ್. ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ 3 ವರ್ಷ ವಯೋಮಿತಿ ಆಯ್ತು. ಅದಾದ್ಮೇಲೆ ಮತ್ತೆ ನಾವು 5 ವರ್ಷ ಕೇಳಿದ್ವಿ. ನಾವು ಎಲ್ಲ ಗೌರ್ಮೆಂಟ್ ನೌಕರಿಗೆ ಏನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ರಿಗೂ ಪ್ರತಿಯೊಂದು ಇಲಾಖೆಗೂ 5 ವರ್ಷ ವಯೋಮಿತಿ ಕೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಇಲ್ಲಿ ಕಮಿಷನರ್ ಆದಂತ ಶಶಿಕುಮಾರ್ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದಾದ್ಮೇಲೆ 5 ವರ್ಷ ಅವ್ರು ಗ್ಯಾರಂಟಿ ಕೊಟ್ಟಿದ್ರು ಸರ್, 5 ವರ್ಷ ವಯೋಮಿತಿ ಕೊಡ್ತೀನಿ ಅಂತ ಹೇಳಿ. ಆದ್ರೂ ಅದೇ ರೀತಿ 5 ವರ್ಷ ನಡ್ಕೊಂಡಿದ್ದಾರೆ, 5 ವರ್ಷ ವಯೋಮಿತಿ ಕೊಡ್ತೀನಿ ಅಂತ. ಅದಾದ್ಮೇಲೆ ನಾವು ಈ ಕೂಡಲೇ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ, 56,000 ವೇಕೆನ್ಸಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಕೋರ್ಟ್ ಅಲ್ಲಿ ಸ್ಟೇ ಇದೆ ರಿಸರ್ವೇಶನ್ ಇಶ್ಯೂಸ್ ಆಗಿ, ಅದ್ರಲ್ಲಿ ನೀವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಳ್ಳಿ, ನಾವು AGM ಕಳಿಸಿ. ನಾನು ಅವತ್ತೇ ಹೇಳಿದೆ ಸರ್, ಈ ಕಾನೂನು ರೀತಿಯಲ್ಲಿ ಏನೇ ತೊಡಕುಗಳಿದಾವೆ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಿಕೊಂಡು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದ್ಮೇಲೆ ಸುಮಾರು 1.5 ತಿಂಗಳು ಟೈಮ್ ಕೊಟ್ಟಿದ್ದೀವಿ ಸರ್ ಅವರಿಗೆ. ಅವರು 1.5 ತಿಂಗಳಾದ್ರೂ ಏನೂ ಆಕ್ಷನ್ ತಗೊಂಡಿಲ್ಲ. ನಾವು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ 11ನೇ ತಾರೀಕು ಫೆಬ್ರವರಿ 11ನೇ ತಾರೀಕು ಹೋರಾಟ ಮಾಡಿದ್ವಿ. ಕಾರಣ ಏನಂದ್ರೆ 12ನೇ ತಾರೀಕು ಕೋರ್ಟ್ ಕೇಸ್ ಇತ್ತು ಸರ್, ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು. ಅದರಲ್ಲಿ AG ಅವ್ರು ಅಟೆಂಡೇ ಆಗಿಲ್ಲ ಸರ್. ಬೆಳಗ್ಗೆ ಕೇಸ್ ಬಂತು, ಅದು ಪಾಸ್ ಓವರ್ ಆಯ್ತು ಮಧ್ಯಾಹ್ನ, ಮತ್ತೆ ನೆಕ್ಸ್ಟ್ ಡೇ ಪಾಸ್ ಓವರ್ ಆದ್ಮೇಲೆ ಸಂಜೆ ಅಟ್ಲೀಸ್ಟ್ ಜೂನಿಯರ್ಸ್ ಆದ್ರೂ ಕಳಿಸ್ಬಿಟ್ಟು ನೀವು ಕೇಸ್ ತಗೊಂಡು ಅದೇನಿದೆ ರಿಸರ್ವೇಶನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೊಂಡಿದ್ದು ಇವತ್ತು ರೆಕ್ರೂಟ್ಮೆಂಟ್ ಮಾಡಿದ್ರೆ ರಾಜ್ಯದ ಯುವಕರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್. ಇವತ್ತು ತಿರ್ಗಾ ಮತ್ತೆ ಮಾರ್ಚ್ 2ನೇ ತಾರೀಕು ಹೋಗಿದೆ ಕೇಸು. ಅಂದ್ರೆ ಇವರು ಕೇಸ್ ಮುಂದಕ್ಕೆ ಹಾಕುವಂತ ಹೋಗಿ ರಾಜ್ಯ ಸರ್ಕಾರ ಇವರು ರೆಕ್ರೂಟ್ಮೆಂಟ್ ಮಾಡೋ ರೀತಿನೇ ಇಲ್ಲ ಸರ್. ನಾನು ಒಳಗಡೆ ಇನ್ಫಾರ್ಮೇಶನ್ ತಗೊಂಡಾಗ ಎಲ್ಲ ಅಧಿಕಾರಿಗಳು ಇರ್ಬೋದು, ಅಲ್ಲಿ ಬೇರೆ ಬೇರೆ ಏನು ಸರ್ಕಾರದ ಮಟ್ಟಿಗಿಲ್ಲ ಇರುವ MLAಗಳೇ ಸರ್, ಅಪೋಸಿಷನ್ ಎಲ್ಲರೂ ಅವ್ರು ಏನ್ ಹೇಳ್ತಿದ್ದಾರೆ, ನೀವು ಪ್ರೊಟೆಸ್ಟ್ ಮಾಡಿಲ್ಲ ಅಂತಂದ್ರೆ ಸರ್ಕಾರದಲ್ಲಿ ಈ ಸದ್ಯಕ್ಕೆ ಇನ್ನು 1 ವರ್ಷ ಆದ್ರೂ ಅವರು ರೆಕ್ರೂಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ರಾಜ್ಯದ ಯುವಕರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಗಿಗ್ ವರ್ಕರ್ಸ್ ಅಂತ ಕೆಲಸ ಮಾಡ್ತಿದ್ದಾರೆ ಸರ್. ಇವತ್ತು ಅಂದ್ರೆ ಅಲ್ಲಿ ಬೆಂಗಳೂರಲ್ಲಿ ಇರ್ಬೋದು, ಧಾರವಾಡ ಇರ್ಬೋದು, ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಟ್ಲಲ್ಲಿ ಒಂದು ಜೆರಾಕ್ಸ್ ಶಾಪ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಕೋಚಿಂಗ್ ಸೆಂಟರ್, ಈ ಒಂದು ಎಕೋ ಸಿಸ್ಟಮ್ ಅಲ್ಲಿ ಎಷ್ಟು ಇವತ್ತು ಆಲ್ಮೋಸ್ಟ್ ಇವತ್ತು 4th ಸ್ಟೇಜ್ ಅಲ್ಲಿ ಇದೆ ಸರ್ ಈಗ. ಯಾಕೆಂದ್ರೆ ಕೋಚಿಂಗ್ ಸೆಂಟರ್ ಇರ್ಬೋದು, ಯಾರೋ ಸ್ಟೂಡೆಂಟ್ಸ್ ಇಲ್ಲ. ಈ ಒಂದು ಎಕೋ ಸಿಸ್ಟಮ್ ಏನಿದೆ ಅಂದ್ರೆ ಸುಮಾರು 1 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ. 1 ಲಕ್ಷ ಜನ ಆಸ್ಪಿರೆಂಟ್ಸ್ ಇವತ್ತು ಒಂದು ದೇವಸ್ಥಾನದಲ್ಲಿ ಇರ್ಬೋದು, ಒಂದು ಮದುವೆ ಆಗೋ ಕಾರ್ಯಕ್ರಮ ಇರ್ಬೋದು, 1000 ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಟೈಮ್ ಊಟಕ್ಕೆ ಕಷ್ಟಪಡ್ತಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸರ್, ನಮ್ಮ ಕರ್ನಾಟಕದಲ್ಲಿ ರೆವಿನ್ಯೂ ದುಡ್ಡಿಗೆ ಕೊರತೆ ಇಲ್ಲ. ಇವರು ಬೇಕು ಅಂತ 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದವರು. ಇವತ್ತು 3 ವರ್ಷದಲ್ಲಿ ಕಡಿಮೆ ಅಂತಂದ್ರೆ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕಾಯ್ತು. 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕಾಯ್ತು. ಅಟ್ಲೀಸ್ಟ್ 1 ಲಕ್ಷ ಬೇಡ, 50,000 ಅಂದ್ರೂ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕಾಯ್ತು. ಇವ್ರ ಸರ್ಕಾರ ಬರೋದಕ್ಕೆ ಮುಂಚೆ 2.5 ಲಕ್ಷ ವೇಕೆನ್ಸಿ ಇತ್ತು. ಇವತ್ತು 2,84,000 ವೇಕೆನ್ಸಿ ಆಗಿದೆ ಸರ್. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ವೇಕೆನ್ಸಿ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ನೋಡ್ಬೇಕು ಸರ್, ಈಗ ಟೀಚರ್ ವೇಕೆನ್ಸಿ 80,000 ವೇಕೆನ್ಸಿ ಇದೆ ಅಂತ ಹೇಳ್ತಾರೆ. ಅವ್ರ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಇದೇ ಮಾಧ್ಯಮದವ್ರಿಗೆ ಎಲ್ಲೇ ಯಾವುದೇ ಕಾರ್ಯಕ್ರಮ ಹೋಗ್ಲಿ ಸರ್, ಯಾವುದೇ ಫಂಕ್ಷನ್ಸ್ ಹೋಗ್ಲಿ, ಬರೀ ಫಾಲ್ಸ್ ಸ್ಟೇಟ್ಮೆಂಟ್. ನನ್ನ ಹತ್ರ 300 ಸ್ಟೇಟ್ಮೆಂಟ್ಸ್ ಇದೆ ಸರ್ ಅವ್ರು ಹೇಳಿರೋದು. ಏನ್ 1000 ದಿನ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತು ಸರ್ ಕಾಂಗ್ರೆಸ್ ಸರ್ಕಾರ. 300 ಸ್ಟೇಟ್ಮೆಂಟ್ಸ್ ಬರೀ ಸುಳ್ಳು ಹೇಳಿದ್ದಾರೆ. ಪ್ರತಿ ಒಂದು ಮಾಧ್ಯಮದ ಹತ್ರ ಹೋಗ್ತಾರೆ, ನಾನು 10,000 ಮಾಡ್ತೀನಿ, 15,000 ಮಾಡ್ತೀನಿ, ವೇಕೆನ್ಸಿ ಫಿಲ್ ಮಾಡ್ತೀನಿ,
30,000 ವೇಕೆನ್ಸಿ ಫಿಲ್ ಮಾಡ್ತೀನಿ. ನೆಕ್ಸ್ಟ್ ಅಕಾಡೆಮಿಕಲ್ ಇಯರ್ ನಾವು ನೋಟಿಫಿಕೇಶನ್ಸ್ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಷ್ಟೊಳಗಡೆ ನಾವು ಅಪಾಯಿಂಟ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು. ಸರ್ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR, ಅಸಿಸ್ಟೆಂಟ್ ಪ್ರೊಫೆಸರು, PU ಲೆಕ್ಚರರು, ದೈಹಿಕ ಶಿಕ್ಷಕರು, ಸಂಗೀತ ಟೀಚರ್ಸು, ಕಂಪ್ಯೂಟರ್ ಟೀಚರ್ಸು, ಇಲ್ಲಿವರೆಗೂ ಸುಮಾರು 8, 10 ವರ್ಷ, 17 ವರ್ಷ ಆಗಿತ್ತು ಸರ್ ದೈಹಿಕ ಶಿಕ್ಷಕರಾಗಿ. GPSTR ಆಗಿ 3 ವರ್ಷ 4 ವರ್ಷ ಆಯ್ತು. ಇವ್ರು ಸರ್ಕಾರ ಬಂದ್ಮೇಲೆ ಶಿಕ್ಷಣ ಇಲಾಖೆಯಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ ಸರ್. ಇವ್ರು ಏನ್ ಹೇಳ್ತಿದ್ದಾರೆ, ನಾನು ಬಂದ್ಮೇಲೆ 13,000 ಪೋಸ್ಟ್ ಫಿಲ್ ಮಾಡಿದೆ ಅಂತೇಳಿ. ಇವ್ರು ಬಂದ್ಮೇಲೆ ಬರೀ ಆರ್ಡರ್ ಕಾಪಿ ಅಷ್ಟೇ ಕೊಟ್ಟಿದೆ ಸರ್ ಶಿಕ್ಷಣ ಸಚಿವರು. ಸರ್ ಹೋಮ್ ಇಲಾಖೆಯಲ್ಲಿ ಇವತ್ತು ಇದೇ ಶಿಕ್ಷಣ ಇಲಾಖೆನೆ ಸರ್ 3 ದಿನ ಮುಂಚೆ ಒಂದು ಸ್ಟೇಟ್ಮೆಂಟ್ ಹೊಡಿಸ್ತಾರೆ, 676 ಕಾಲೇಜ್ ಸ್ಕೂಲ್ ಕ್ಲೋಸ್ ಮಾಡ್ತಿದ್ದಾರೆ ಸರ್. ಯಾಕೆ ಅಂತಂದ್ರೆ ಇವತ್ತು ಬಡವರು ಅಡ್ಮಿಷನ್ ಮಾಡ್ತಾ ಇಲ್ಲ ಸ್ಕೂಲಲ್ಲಿ. ಬಿಕಾಸ್ ಯಾಕೆಂದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಸರ್. ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು ಅಂತಂದ್ರೆ ಇಲ್ಲಿ ಟೀಚರ್ ರೆಕ್ರೂಟ್ಮೆಂಟ್ ಆಗ್ಬೇಕು. ಇವತ್ತು ಬಿಲ್ಡಿಂಗ್ಸ್ ಇದಾವೆ, ಟೀಚರ್ಸ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇದೆ, ಟೀಚರ್ಸ್ ಇಲ್ಲ. ಟೀಚರ್ಸ್ ಇರೋ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರ್. ಪ್ರತಿ ಒಂದನ್ನು ಇದು ಸರ್ಕಾರ ಎಜುಕೇಶನ್ಸ್ ಇರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು, ಯಾವುದು ಕರೆಕ್ಟಾಗಿ ನೋಡ್ತಾನೆ ಇಲ್ಲ ಸರ್. ಪೊಲೀಸ್ ಇಲಾಖೆಯಲ್ಲಿ 30,000 ವೇಕೆನ್ಸಿ ಇದೆ. ಇವತ್ತು ಮನೆ ಪೊಲೀಸ್ ಅಂತ ಹೇಳ್ತಿರಲ್ಲ ಸರ್. ಇವತ್ತು ಪೊಲೀಸ್ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕೊರತೆ ಇದೆ. ಒಂದು NCR ಮಾಡ್ಕೊಳೋದಕ್ಕೆ ಒಂದೊಂದು ದಿನ ತಗೊಂತಾರೆ. ಒಂದು FIR ಅಂತ ಅಂದ್ರೆ FIR ಕತೆ ಬಿಡಿ, FIR ಮಾಡ್ಕೊಳಲ್ಲ. ಅಂತ ಪರಿಸ್ಥಿತಿ ನಾವು ಬಂದಿದೀವಿ ರಾಜ್ಯದಲ್ಲಿ. ಇವತ್ತು ಏನ್ ಸ್ಕೂಲ್ ಮುಚ್ತಾ ಇದಾರೆ, ಇದು ಹಿಂಗೆ ನಡ್ಕೊಂಬಂದ್ರೆ ನಾಳೆ ದಿನ ಪೊಲೀಸ್ ಸ್ಟೇಷನ್ ಮುಚ್ಚಬೇಕಾಗುತ್ತೆ ಸರ್. ಸಾರ್ವಜನಿಕ ಏನ್ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಏನಿದೆ ಇವರು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯಕ್ಕೆ ರೆವಿನ್ಯೂನು ಕಲೆಕ್ಟ್ ಆಗಲ್ಲ. ಪ್ರತಿಯೊಂದು ಗೌರ್ಮೆಂಟ್ ಬಿಲ್ಡಿಂಗು ಮುಚ್ಚಬೇಕಾಗುತ್ತೆ. ಇವತ್ತು ಯಾವುದೇ ಗೌರ್ಮೆಂಟ್ ಇಲಾಖೆಗೆ ಹೋಗಿ ಸರ್, 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ. ಆ ಪರಿಸ್ಥಿತಿಗೆ ತಗೊಂಬಂದಿರ ಬರೀ ಭ್ರಷ್ಟಾಚಾರ. ಯಾವುದೇ ಆಗಿರ್ಬೋದು ಸರ್, ಒಂದು ರೇಷನ್ ಕಾರ್ಡ್ ಇರ್ಬೋದು, ಒಂದು ಆಧಾರ್ ಕಾರ್ಡ್ ಇರ್ಬೋದು, ಒಂದು ಸಿಂಧುತ್ವ ಮಾಡಿಸ್ಬೇಕಂತಂದ್ರೂ ತಿಂಗಳಾನ್ಗಟ್ಟೆ ತಗೊಂತಾರೆ ಸರ್. ಈ ಒಂದು ಪರಿಸ್ಥಿತಿಗೆ ತಗೊಂಬಂದಿದ್ರು ರಾಜ್ಯ ಸರ್ಕಾರ ಸರ್. ಇದನ್ನೆಲ್ಲ ನಾವು ಖಂಡಿಸಿ ಈ ಒಂದು ಪ್ರತಿ ಒಂದು ಇಲಾಖೆಯಿಂದ ಈ ಕೂಡಲೇ ಕಾನೂನು ರೀತಿಯಲ್ಲಿ ಸರ್, ಈಗ ಲೆಜಿಸ್ಲೇಟಿವ್ ಸರ್ಕಾರ ಏನ್ ಹೇಳುತ್ತೆ, ಕೋರ್ಟ್ ಮೇಲೆ ತೋರಿಸುತ್ತೆ. ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥ ಜವಾಬ್ದಾರಿ, ಒಂದು ರೆಸ್ಪಾನ್ಸಿಬಿಲಿಟಿ ಲೆಜಿಸ್ಲೇಟಿವ್ ಸರ್ಕಾರ ಕೊಟ್ಟಿರೋದು. ಜುಡಿಷಿಯರಿ ಮೇಲೆ ಆಕ್ಟರ್ಸ್ ಇರೋರು, ಜುಡಿಷಿಯರಿಗೆ ಆ ಪವರೇ ಇರಲ್ಲ. ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಕೋರ್ಟ್ ಇಂಟರ್ಫಿಯರ್ ಆಗುತ್ತೆ, ಇಲ್ಲ ಸ್ಟೇ ಕೊಡ್ಬೋದು. ಇದನ್ನ ಯಾವುದೇ ಸಮಸ್ಯೆ ಕ್ರಿಯೇಟ್ ಮಾಡಿರೋದು ಲೆಜಿಸ್ಲೇಟಿವ್ ಸರ್ಕಾರ ಕ್ರಿಯೇಟ್ ಮಾಡಿರೋ ಸರ್. ಬೇಕು ಅಂತ ಇವತ್ತು 1 ವರ್ಷ ಆಗಿರ್ಬೋದು, 2 ವರ್ಷ, 3 ವರ್ಷ ಆಯ್ತು ಸರ್ಕಾರ ಬಂದು. 3 ವರ್ಷದಿಂದ ರೆಕ್ರೂಟ್ಮೆಂಟೇ ಮಾಡಿಲ್ಲ. ಪ್ರತಿ ಒಂದು ಇಲಾಖೆಯಲ್ಲೂ ಖಾಲಿ ಇದೆ. ಒಂದು FD ST ನೋಟಿಫಿಕೇಶನ್ ಆಗಿ 8-9 ವರ್ಷ ಆಗ್ತಾ ಇದೆ ಸರ್. PSI ನೋಟಿಫಿಕೇಶನ್ ಆಗಿ 5 ವರ್ಷ ಆಯ್ತು. PC ನೋಟಿಫಿಕೇಶನ್ ಆಗಿ 4 ವರ್ಷ ಆಗ್ತಾ ಇದೆ ಸರ್. ಬರೀ ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಇವತ್ತು ರಾಜ್ಯದ ಯುವಕರ ಭವಿಷ್ಯ ಉದ್ಧಾರ ಆಗಲ್ಲ. ರಾಜ್ಯದ ಯುವಕರ ಭವಿಷ್ಯ ಆಗ್ಬೇಕಂತಂದ್ರೆ ಡೈರೆಕ್ಟ್ ನಿಮಗೆ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ ಯಾರನ್ನು. ಇಲ್ಲಿ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಯಾರು ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ. ಆಸ್ಪಿರೆಂಟ್ಸ್ ಕೇಳ್ತಾ ಇರೋದು ಆಪರ್ಚುನಿಟೀಸ್ ಕೊಡಿ, ಅಪ್ಲಿಕೇಶನ್ ಕೊಡಿ ಸಾರ್. ಅಪ್ಲಿಕೇಶನ್ ಬಿಡಿ, ನಾವು ಅಪ್ಲೈ ಮಾಡಿ ನಮ್ಮ ಕೆಪಾಸಿಟಿ ಕೇಪಬಲ್ ಇದ್ದೀವಾ ಇಲ್ಲ ಅಂತ ಎಕ್ಸಾಮ್ ಅಲ್ಲಿ ತೋರಿಸ್ತಾರೆ ಸರ್. ಇವತ್ತು ಇದೇ ಧಾರವಾಡದಲ್ಲಿ 1 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. 1 ಲಕ್ಷ ಜನ. ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಕೇಳಿದ್ವಿ, ಇಲ್ಲಿ ಪ್ರಾಪರ್ ಗ್ರಂಥಾಲಯ ಇಲ್ಲ, ಒಂದು 5,000 ಜನ ಕುತ್ಕೊಂಡು ಓದಂತ ಗ್ರಂಥಾಲಯ ಓಪನ್ ಮಾಡಿ, ಮತ್ತೆ ಇಂದಿರಾ ಕ್ಯಾಂಟೀನ್ ತರ ಇಲ್ಲಿ ಧಾರವಾಡದಲ್ಲಿ ಒಂದು 5 ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿ ಅಂತ ಕೇಳಿದೀವಿ ಸರ್. ಯಾಕೆ ಅಂತಂದ್ರೆ ಯಾವುದೇ ದೇವಸ್ಥಾನ ಇರ್ಬೋದು, ಒಂದು ಮದುವೆ ಕಾರ್ಯಕ್ರಮ ಆಗ್ಬೋದು, ಅಲ್ಲಿ 1000 ಜನ ನಿಂತ್ಕೊಂಡು ಊಟ ಮಾಡೋಂಥ ಪರಿಸ್ಥಿತಿ ಇದೆ. ಮತ್ತೆ ಪ್ರೈವೇಟ್ ಲೈಬ್ರರೀಸ್ ಏನಿದೆ, ಒಂದು ಗೌರ್ಮೆಂಟ್ ಲೈಬ್ರರೀಸ್ ಸೇಮ್ ಪ್ರೈವೇಟ್ ಲೈಬ್ರರೀಸ್ ಯಾವ ತರ ಇದೆ, ಇದು ಸರ್ ಪ್ರೈವೇಟ್ ಲೈಬ್ರರೀಸ್ ಯಾವ ತರ ಇದೆ ಅದೇ ರೀತಿ ಗೌರ್ಮೆಂಟ್ ಲೈಬ್ರರಿನ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದ್ದೀವಿ ಸರ್ ಲಾಸ್ಟ್ ಟೈಮ್ ಡಿಸೆಂಬರ್ 12ನೇ ತಾರೀಕು. ಬಟ್ ಆದ್ರೆ ಈ ಒಂದು ಬಜೆಟ್ ಸರ್, ಬಜೆಟ್ ಬರೋಕ್ ಮುಂಚೆ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಸರ್, 15 ದಿನದೊಳಗಡೆ ಗಡುವು ಕೊಡ್ತೀವಿ. 15 ದಿನದೊಳಗಡೆ ಇವರು ರೆಕ್ರೂಟ್ಮೆಂಟ್ ಮಾಡಬೇಕು. ಈ ಒಂದು 24ನೇ ತಾರೀಕು ಧಾರವಾಡದಲ್ಲಿ ಶ್ರೀನಗರದಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡ್ತಾ ಇದೀವಿ ಸರ್. ಯಾವುದೇ ಕಾರಣಕ್ಕೂ ಯುವಕರು ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತಂದ್ರೆ, ಅವರು ಏನ್ ಮಾಡಕ್ಕೂ ರೆಡಿ ಇದ್ದಾರೆ. ಅಂತ ಪರಿಸ್ಥಿತಿಗೆ ಸರ್ಕಾರ ತಗೊಂಬಂದಿದ್ದಾರೆ ಸರ್. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ, ನಮ್ಮ ರಾಜ್ಯ ಆಗಿ ಉಳ್ಕೊಬೇಕು. ಇನ್ನೊಂದು ಶ್ರೀಲಂಕಾ ಆಗೋದ್ ಬೇಡ, ಇನ್ನೊಂದು ಬಾಂಗ್ಲಾದೇಶ ಆಗೋದ್ ಬೇಡ, ಇನ್ನೊಂದು ನೇಪಾಳ ಆಗೋದ್ ಬೇಡ. ನಮ್ಮ ರಾಜ್ಯ ತರನೇ ಇರಬೇಕು. ನಮ್ಮ ರಾಜ್ಯದಲ್ಲಿ ಎಲ್ಲ ರಿಸೋರ್ಸ್ ಇದೆ. ನೀವು ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ. ಇವತ್ತು ಯಾರಾದ್ರೂ ತುಂಬಾ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್, ಬೇರೆ ಇನ್ಯಾರು ಅಲ್ಲ ಸರ್. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಬಂದಿದ್ದಾರೆ ಸರ್. ಪ್ರತಿಯೊಂದು ಮಿನಿಸ್ಟರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಒಂದು ಮಾಧ್ಯಮದ ಮುಖಾಂತರ ಬಂದಿರ್ಬೋದು, ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಹೋಗಿರ್ಬೋದು,
ಹೋದಾಗೆಲ್ಲ ಪ್ರತಿ ಸ್ಟೇಟ್ಮೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾವು ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ, ಇರೋದನ್ನೆಲ್ಲ ಫಿಲ್ ಮಾಡ್ತೀವಿ, ಇನ್ನೇ ನಾಳೆನೇ ನೋಟಿಫಿಕೇಶನ್ ಬಿಡ್ತೀವಿ ಅನ್ನೋ ತರ ಮಾತಾಡ್ತಾರೆ ಸರ್. ಇಲ್ಲಿ ಆಸ್ಪಿರೆಂಟ್ಸ್ ಪರಿಸ್ಥಿತಿ ಏನಾಗಿದೆ, ಈ ಕಡೆ ಓದೋಕ್ಕೂ ಆಗ್ತಾ ಇಲ್ಲ, ಬೇರೆ ಕೆಲಸನೂ ಮಾಡೋಕ್ ಆಗ್ತಾ ಇಲ್ಲ. ಮಧ್ಯದಲ್ಲಿ ಸಿಕ್ಕಾಕೊಂಡು ಯಾಕನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಕ್ ಬಂದೆ ಅಂತ ಪರಿಸ್ಥಿತಿಗೆ ಕರ್ನಾಟಕದಲ್ಲಿ ತಗೊಂಬಂದಿದ್ದಾರೆ ಸರ್. ಇದಕ್ಕೆ ತಗೊಂಡೋದ್ರೆ ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಅಷ್ಟೇ ಸರ್, DC ಕಚೇರಿ ಮುಂದೆ ಮತ್ತೆ ತಹಸೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಾಗುತ್ತೆ. 25ನೇ ತಾರೀಕು ಅನಿರ್ದಿಷ್ಟಾವಧಿ, 25ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. 24 ಶ್ರೀನಗರದಿಂದ DC ಕಚೇರಿ ತನಕ ಪಾದಯಾತ್ರೆ ಮಾಡ್ಬೇಕಂತ. ನಿಮ್ಗಿನ್ನು ಪರ್ಮಿಷನ್ ಸಿಕ್ಕಿದ್ಯಾ ಸರ್? ಪರ್ಮಿಷನ್ ಲೆಟರ್ 14ನೇ ತಾರೀಕು ಸಂಜೆ ಕೊಟ್ಟಿದೀವಿ ಸರ್. ಇವತ್ತು ನಾಳೆ ನಾವು ಅವ್ರ ಹತ್ರ ಮಾತಾಡಿ ಕೊಡ್ತಾರೆ ಸರ್. ಪರ್ಮಿಷನ್ಸ್ ಕೊಡ್ಲೇಬೇಕು ಸರ್. ಲಾಸ್ಟ್ ಟೈಮು ನಾವು ಕೋರ್ಟ್ಗೆ ಹೋದಾಗೂ ಸರ್ ಪರ್ಮಿಷನ್ ಕೊಟ್ರೆ ಈ ಸತಿ ಹುಡುಗರು ಹೆಂಗಿದಾರ ಅಂತಂದ್ರೆ ಪರ್ಮಿಷನ್ಸ್ ಕೊಡ್ಲಿಲ್ಲ ಅಂತಂದ್ರೂ ಹೋರಾಟ ಮಾಡಕ್ ರೆಡಿ ಇದಾರೆ ಸರ್. ಆ ಒಂದು ಪರಿಸ್ಥಿತಿಗೆ ಹೋಗಿದ್ದಾರೆ ಇವತ್ತು. ಆ ರೀತಿ ಆಗೋದ್ ಬೇಡ. ಪರ್ಮಿಷನ್ಸ್ ಕೊಟ್ಟು ಕಾನೂನು ರೀತಿಯಲ್ಲಿ ಏನೋ ತೊಂದರೆ ಆಗ್ದಿರಾ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿದ್ದಾರೆ ಸರ್. ನಮಗೆ ಫಂಡಮೆಂಟಲ್ ರೈಟ್ಸ್ ಪ್ರಕಾರ ನಮಗೆ ಪರ್ಮಿಷನ್ಸ್ ಕೊಡ್ಲೇಬೇಕು, ಅದು ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸರ್. ಲಾಸ್ಟ್ ಟೈಮ್ ನೀವು ಪ್ರೆಸ್ ಮೀಟ್ ಮಾಡಿದಾಗ ಬೇರೆ ಒಂದಿಷ್ಟು ಸಂಘಟನೆಯವರು ಅವರು ಸಪರೇಟ್ ಆಗಿ ಹೊಡೆದಕ್ಕೆ ಅಂದ್ರೆ ನಿಮ್ಮಲ್ಲೇ ಇಲ್ಲ. ಕರೆಕ್ಟ್ ಸರ್, ನೀವ್ ಹೇಳಿದ್ದು ಬೇರೆ ಸಂಘಟನೆಗಳು ಇವತ್ತು ಎಲ್ಲಾ ಸಂಘಟನೆಗಳು ಕಾಲ್ ಮಾಡಿ ನಾನೇ ಎಲ್ಲರೂ ಜೊತೆಗೆ ಸೇರಿ ಮಾಡೋಣ ಅಂತ ಹೇಳಿದಾರೆ ಸರ್. ಅವರನ್ನು ಎಲ್ಲಾರನ್ನೂ ಒಗ್ಗೂಡಿಸಿನೇ ಮಾತಾಡಿದೀನಿ ಸರ್. ಈ ಒಂದು ನಾನು ಧಾರವಾಡಕ್ಕೆ ಬರೋಕ್ ಮುಂಚೆನೆ ಎಲ್ಲಾರ ಜೊತೆ ಚರ್ಚೆ ಮಾಡಿ ಈ ಒಂದು ಹೋರಾಟಕ್ಕೆ ಎಲ್ಲಾರು ಬೆಂಬಲ ಅಂತ ಎಲ್ಲರೂ ಇದು ಪ್ರತಿ ಒಂದು ಮೊನ್ನೆ ಇಲ್ಲಿರೋಂಥ ಸಮಸ್ಯೆ ಸರ್. ಇವತ್ತು ಯಾವುದೇ ಸಂಘಟನೆ ಬಗ್ಗೆ ಬಿರುಕಿರ್ಬಾರ್ದು ಸರ್ ಇಲ್ಲಿ. ಯಾಕೆಂದ್ರೆ ಇದು ವಾಲಂಟ್ರಿ ಆಗಿ ಈ ಕರೀಲಿಲ್ಲ ಅಂತಂದ್ರೂ ಎಲ್ರೂ ಒಗ್ಗಟ್ಟಾಗಬೇಕು ಸರ್. ಇವತ್ತಿನ ದಿನ ಪರಿಸ್ಥಿತಿ ಹಂಗಿದೆ. ಇಲ್ಲಿ ಸಂಘಟನೆ ಅಲ್ಲ ಸರ್, ಯಾರೇ ಮಾಡಿದ್ರು ನಾನು ಅವ್ರ ಜೊತೆ ನಿಂತ್ಕೊಂತೀನಿ, ನಾವು ಮಾಡಿದಾಗ ಅವ್ರು ನಮ್ ಜೊತೆ ಸೇರ್ಕೊಬೇಕು ಸರ್. ಇದು ಅವ್ರು ಕರೀಲಿಲ್ಲ ಅಂತಂದ್ರೆ ಹೋಗ್ಬೇಕು, ನಾವು ಕರೀಲಿಲ್ಲ ಅಂತಂದ್ರೆ ಅವಾಗ ಬರ್ಲೇಬೇಕು ಸರ್. ಈ ಒಂದು ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಗೋಸ್ಕರ ಸರ್, ಇಲ್ಲಿ ಯಾವ್ದು ವೈಯಕ್ತಿಕವಾಗಿ ಯಾರು ಇದ್ ಮಾಡ್ತಾ ಇಲ್ಲ ಇಲ್ಲಿ ಸರ್. ಆಗ್ಬಾರ್ದು ಸರ್, ಅದು 100% ಸತ್ಯ. ನಾನು ಅದಕ್ಕೆ ಮನವಿ ಮಾಡ್ಕೊಂತೀನಿ ಮಾಧ್ಯಮದ ಮುಖಾಂತರ ಎಲ್ಲಾ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಮತ್ತೆ ವಿದ್ಯಾರ್ಥಿ ಸಂಘಟನೆಗಳು, ಯಾರೇ ಇರ್ಲಿ ಸರ್, ವಾಲಂಟ್ರಿಯಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಇನ್ನು ನನ್ ಪರ್ಮಿಷನ್ಸ್ ತಗೋಬೇಕು ಕೇಳ್ಬೇಕು ಅನ್ನೋದು ಏನಿಲ್ಲ ಸರ್. ಬರ್ಲಿ, ಎಲ್ರು ಒಟ್ಟಾಗಿ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ಏನು ಅಂದ್ರೆ ನಮಗೆ ರೆಕ್ರೂಟ್ಮೆಂಟ್ ಕೂಡಲೇ ನೇಮಕಾತಿ ಪ್ರಾರಂಭ ಆಗ್ಬೇಕು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ ಸರ್ ನಾವು. ಈ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ನೀವೇನು ಚಕಾರನೆ ಎತ್ತಿಲ್ವಲ್ಲ ಇದರಲ್ಲಿ ಸರ್? ಸೆಂಟ್ರಲ್ ಗೌರ್ಮೆಂಟ್ ಎವ್ರಿ ಇಯರ್ 1 ಲಕ್ಷದಿಂದ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತಾ ಇರುತ್ತೆ ಸರ್. ಅದಕ್ಕೊಂದು ಡಾಕ್ಯುಮೆಂಟ್ ಬೇಕಲ್ಲ, ಇದನ್ನೆಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಎಷ್ಟು ಕ್ಲಿಯರ್ ಆಗಿದೆ, ಯಾವ್ದನ್ನ ಯಾವ ಇಲಾಖೆನಲ್ಲಿ ಯಾವ ಹುದ್ದೆನ ಎಷ್ಟು ತುಂಬಿದ್ದಾರೆ ಅನ್ನೋದು ಸರ್. ಇದು ನೀವು ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿ ಸರ್. ನಮ್ಮ ಕರ್ನಾಟಕದಲ್ಲೂ ಆ ರೀತಿ ಆಗ್ಬೇಕು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ 30,000 ಗ್ರೂಪ್ ಸಿ ಎಕ್ಸಾಮ್ ಸರ್. ಅದು ಪ್ರತಿ ವರ್ಷ 30,000, 40,000, 50,000 ವೇಕೆನ್ಸಿ, ಒಂದೇ ಅಪ್ಲಿಕೇಶನ್ ಸರ್, ಒಂದೇ ಎಕ್ಸಾಮ್, ಒಂದೇ ಅಪ್ಲಿಕೇಶನ್ ಫೀಸು. ಅದ್ ನಮ್ ಕರ್ನಾಟಕದಲ್ಲೂ ಆ ರೀತಿ ಆಗ್ಬೇಕು ಸರ್. ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ಬಿಟ್ಟು ಸಪರೇಟ್ ಒಂದು ಬೋರ್ಡ್ ಓಪನ್ ಮಾಡೋದಾ, ಇಲ್ಲ ಇರೋ ಬೋರ್ಡ್ ಅಲ್ಲೇ ಒಂದೇ ಅಪ್ಲಿಕೇಶನ್ ಸರ್, ಒಂದೇ. ಈಗ ನಮ್ಮ ಕರ್ನಾಟಕ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದೊಂದು ಡಾಟಾ ಬೇಕಲ್ಲಪ್ಪ. ನಾನ್ ಕೊಡ್ತೀನಿ ಸರ್, ಎಲ್ಲ ಡಾಟಾ ಕೊಡ್ತೀನಿ. ಡಾಟಾ ಬೇಕು. ಮತ್ತೆ ನಿಮ್ಮ ಮಾತಲ್ಲಿ ಎಲ್ಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳನ್ನ ತುಂಬಬೇಕು ಅನ್ನೋದು ಲಾಸ್ಟ್ ಪ್ರೆಸ್ ಮೀಟ್ ಅಟ್ ದ ಸೇಮ್ ಟೈಮ್ ದಿಸ್ ಪ್ರೆಸ್ ಒಂದು ಮಾತಾಡ್ತಿಲ್ಲ. ಯಾಕೆ ಸರ್? ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಪ್ರಶ್ನೆ. ಗವರ್ನಮೆಂಟ್ ಮೀನ್ಸ್ ಯೂನಿಯನ್ ಗವರ್ನಮೆಂಟ್ ಅಟ್ ದ ಸೇಮ್ ಟೈಮ್ ಸ್ಟೇಟ್ ಗವರ್ನಮೆಂಟ್ ಎರಡು ಇರುತ್ತಲ್ಲ ಸರ್. ನಾವು UPSC ಕೂಡ ಕನ್ನಡದಲ್ಲಿ ಕ್ವಶನ್ ಪೇಪರ್ ಬರಬೇಕು ಅನ್ನೋದು. UPSC ನಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಗೊತ್ತಾ ನಿಮ್ಗೆ? ನೀವು ಹೇಳಿದ್ರಿ UPSC ನೇಮಕಾತಿ ಕೂಡಲೇ ಮಾದರಿಯಲ್ಲಿ ಅಂತ ಹೇಳಿದಿರಾ. UPSC ನಲ್ಲಿ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಮಾತಾಡುವಾಗ ಅವ್ರು ಕೇಳುವಾಗ ನಾನು ಎಷ್ಟೋ ಹೆಚ್ಚು ಕಡಿಮೆ 15 to 20 ಮಿನಿಟ್ಸ್ ಏನ್ ಮಾಡಿದೆ, ಮೌನವಾಗಿ ಆಲಿಸ್ತೆ ಅಲ್ವಾ? UPSC ನಲ್ಲೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದರಲ್ಲಿ ಮಿಸ್ಟೇಕ್ ಆಗಿದೆ, ಗೊತ್ತಾಯ್ತಾ? ಅದನ್ನು ಕೂಡ ಏನಾಗಿದೆ ನಿಮ್ಗೆ ಗೊತ್ತಿದೆ ಗೊತ್ತಿದೆ. ಮತ್ತೆ ನೀವು UPSC ಮಾದರಿ ಅಂತ ಹಾಕ್ಬಿಟ್ಟು UPSC ಮಾದರಿ ತರ ಫೀಸ್ ಸ್ಟ್ರಕ್ಚರ್ ಇರ್ಬೇಕಂತ ಹೇಳಿ ಸರ್. ಫೀಸ್ ಸ್ಟ್ರಕ್ಚರ್ ನಮ್ಮ ಕರ್ನಾಟಕದಲ್ಲಿ ಅಡ್ವರ್ಟೈಸ್ ಜಾಸ್ತಿ. ನಾನು ಹೇಳ್ತೀನಿ ಸರ್. ಅಂದ್ರೆ ಇವಾಗ ಪ್ರತಿ ಒಂದು ಎಕ್ಸಾಮ್ಸ್ಗೂ 750 ರೂಪಾಯಿ ಇಟ್ಟಿದೆ ಸರ್ ಒಂದು ಅಪ್ಲಿಕೇಶನ್ಗೆ. UPSC ಅಲ್ಲಿ 100 ರೂಪಾಯಿ ಇದೆ ಸರ್. ಅದು ಯಾರಿಗೆ? ಜನರಲ್ ಮೆರಿಟ್ಗೂ OBCಗೆ, SC ST ಮತ್ತೆ ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಇದೆ ಸರ್ UPSC ಅಲ್ಲಿ. ಆ ಮಾದರಿ ತರ ನಮ್ ಕರ್ನಾಟಕದಲ್ಲಿ ಆಗ್ಬೇಕು. ಯಾಕೆ ಅಂತಂದ್ರೆ ಸರ್, ಮೊನ್ನೆ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾದ್ಮೇಲೆ ಒಂದು ನೋಟಿಫಿಕೇಶನ್ ಆಯ್ತು ಸರ್. 708 ವೇಕೆನ್ಸಿ ನೋಟಿಫಿಕೇಶನ್ ಕರೆದ್ರು. ಆ ನೋಟಿಫಿಕೇಶನ್ ಒಂದೇ ನೋಟಿಫಿಕೇಶನ್ ಸಬ್ ಕ್ಲಾಸ್ ಇದಾವೆ ಸರ್.
ಅಂದ್ರೆ 5, 10, 20 ವೇಕೆನ್ಸಿ, ಒಂದ್ 20 ನೋಟಿಫಿಕೇಶನ್ಸ್ ಇದೆ ಸರ್ ಸಪರೇಟ್ ಅದ್ರಲ್ಲೇ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಸರ್, ಪ್ರತಿ ಒಂದಕ್ಕೂ 750 ರೂಪಾಯಿ ಫಸ್ಟ್ ಕಟ್ಬೇಕಾದ್ರೆ 750 ರೂಪಾಯಿ, ಸಬ್ ಆಮೇಲೆ 100 ರೂಪಾಯಿ ಅಂತಂದ್ರೆ ಒಬ್ಬ ಅಭ್ಯರ್ಥಿ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಲ್ಲಾ ಸಬ್ಜೆಕ್ಟ್ಗೂ 4 ರಿಂದ 5 ಸಾವಿರ ಫೀಸ್ ಪೇ ಮಾಡ್ಬೇಕು ಸರ್. ಅಂದ್ರೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಸರ್ ಇಲ್ಲ, ನೀವು ಕೇಳಿದ್ ಕರೆಕ್ಟ್ ಸರ್. ಯಾಕೆ ಅಂತಂದ್ರೆ ಇವಾಗ ನಾನು ಬಹಳ ಲೂಪ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದಕ್ಕಿಂತ ಜಾಸ್ತಿನೇ ಲೂಪೋಲ್ಸ್ ಇದೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಏನಂತಂದ್ರೆ ನಮ್ ಇದು ಒಂಥರ ಟಾಪಿಕ್ ಏನು ಡೈವರ್ಷನ್ ಆಗ್ಬೋದಲ್ಲ ಸರ್. ಇಲ್ಲ ನಮ್ ನನ್ಕೇನು ಗೊತ್ತಾ, ನೀವು ಕ್ರಿಸ್ಟಲ್ ಕ್ಲಿಯರ್ ಅಂತ ನಾವು ನಿಮ್ಮನ್ನ ಒಪ್ಕೋಬೇಕು ಅಂದ್ರೆ ನೀವು ಎರಡನ್ನೂ ಕೂಡ ಡಾಟಾ ಕೊಡುವಾಗ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಇಷ್ಟಿದೆ, ರೈಲ್ವೆನಲ್ಲಿ ಈಗ 30,000 ಹುದ್ದೆಗಳ ಖಾಲಿದೆ, ಇವುಗಳನ್ನ ತುಂಬಬೇಕು. ಫೈನಾನ್ಸ್ ಇಷ್ಟಿದೆ, ಬ್ಯಾಂಕ್ಗಳಲ್ಲಿ ಇಷ್ಟಿದೆ, IBPS ನಡೆಸ್ತಾರೆ, ನಂಗೆ ಗೊತ್ತಿದೆ. ಎಷ್ಟು ತುಂಬ್ತಾ ಇದೆ, ಇದನ್ನ ಎಷ್ಟು ತುಂಬ್ತಾ ಇದೆ, ಇದನ್ನ ಎಷ್ಟು ತುಂಬ್ತಾ ಇದೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ ಕ್ಲಿಯರ್ ಅಂತೀರಿ. ಇಲ್ಲ ಅಂತಂದ್ರೆ ನಮ್ಗೆ ಏನೋ ಒಂದು ಡೌಟ್ ಶುರು ಆಗುತ್ತೆ ನಿಮ್ ಬಗ್ಗೆ. ಇಲ್ಲ ಸರ್ಕಾರ ನಿಮಗೆ ಸರ್, ನಿಮಗೆ ಇವತ್ತೇ ಕೊಡ್ತೀನಿ, ನಿಮಗೆ ಕಳ್ಸಿಕೊಡ್ತೀನಿ ಸರ್ ಎಲ್ಲ ಡಾಕ್ಯುಮೆಂಟ್. BSNL ಪೂರ ಜೀರೋ ಆಗ್ಬಿಟ್ಟೈತಿ. ಈಗ BSNL ತಗೋಬಹುದಿತ್ತು ಅವರು. ಹೌದು ಸರ್, ಹೌದೌದು ಅದನ್ನೆಲ್ಲ ತೆಗಿಬೇಕಲ್ಲ ನೀವು. ತೆಗಿತೀವಿ ಸರ್, 100% ತೆಗಿತೀವಿ. ನೀವು ಸ್ಟೇಟ್ ಗವರ್ನಮೆಂಟ್ ಎವ್ರಿಥಿಂಗ್ ಒಂದು ಪಿನ್ ಟು ಪಿನ್ ತೆಗಿತೀರಿ. ಸೆಂಟ್ರಲ್ ಗವರ್ನಮೆಂಟ್ ಸರ್ ಸೆಂಟ್ರಲ್ ಗವರ್ನಮೆಂಟ್ ತೆಗಿತೀವಿ ಸರ್. ಸಂಶಯ ಬರಕ್ಕೆ ಚಾಲು ಆಗೈತೆ. ಏನ್ ಆತರ ತಿಳ್ಕೊಂಬೇಡಿ ಸರ್, ಸೆಂಟ್ರಲ್ ಗವರ್ನಮೆಂಟ್ ಬಗ್ಗೆನೂ ಮಾತಾಡ್ತೀನಿ. ಇದು ಮೂರನೇ ಪ್ರೆಸ್ ಮೀಟ್ ನಾವು ಇಲ್ಲ ಈಗ ನೀವು ಇವತ್ತು ಕೇಳಿದಿರಲ್ಲ ಸರ್, 100% ಅದ್ರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿನೂ ಕೊಡ್ತೀವಿ. ಬಗ್ಗೆ ಈ ವೇಕೆನ್ಸಿ ಬಗ್ಗೆ ಕ್ಲಿಯರ್ ಇದ್ದಾಗ ಎರಡನ್ನೂ ಕ್ಲಿಯರ್ ಮಾಡಬೇಕು. 100% ಸರ್, ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಏನೇನಿದೆ ವಿಚಾರ ಎಲ್ಲಾನು ನಿಮಗೆ ಅವುಗಳಿಗೂ ತುಂಬಬೇಕು ಅಂತ ಒತ್ತಾಯಿಸಬೇಕು. 100% ಸರ್, 100%. ಮತ್ತೆ ಅದ್ರಲ್ಲೂ 2 ಕೋಟಿ ಹುದ್ದೆಗಳನ್ನ ಸರ್ ನಮಗೆ ಇನ್ನೊಂದೇನಂದ್ರೆ ಒಂದು ಇದಿದೆ ಸರ್. ದಟ್ ಆಲ್ಸೋ ಸರ್ ನನಗೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹುದ್ದೆ ಫಿಲ್ ಮಾಡ್ತಾರಲ್ಲ ಸರ್, ಕರ್ನಾಟಕಕ್ಕೆ ಅಂತಾನೆ ರಿಸರ್ವೇಶನ್ ಇಡಬೇಕನ್ನೋ ಇದಿದೆ ಸರ್ ನಮಗೆ. ಆತರ ವಿಷಯಗಳನ್ನು ನೀವು ಇಡಬೇಕು ಸರ್. ಯಾಕೆ ರಿಸರ್ವೇಶನ್ ಕರ್ನಾಟಕದಲ್ಲಿ ಇರಬೇಕು? ಯಾಕೆ ಅಂತಂದ್ರೆ ಬರೀ ನಾರ್ತ್ ಕರ್ನಾಟಕದವ್ರು ಅಷ್ಟೇ, ನಾರ್ತ್ ಇಂಡಿಯಾದವ್ರು ಅಷ್ಟೇ ಫಿಲ್ ಆಗ್ತಿದಾರೆ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಮತ್ತೆ ನಿಮ್ ಬಗ್ಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ನೀವೇನೋ MLC ಹುದ್ದೆಗೆ ಟ್ರೈ ಮಾಡ್ತಿರೋ ಕಾರಣಕ್ಕೆ ಇಷ್ಟೆಲ್ಲ ಇನಿಷಿಯೇಟ್ ತಗೊಂತೀರಿ ಅಂತ ಸ್ಟೇಟ್ ಅವೇ ನಾನು ತುಂಬಾ ನೇರ ಇದು ಈ ತರದೊಂದು ಇದು ಬರ್ತಾ ಇದೆ. ಅದು ಹೌದಾ ಅಲ್ವಾ ಅನ್ನೋದು ಒಂದು ಮಾಹಿತಿ ಬೇಕು ಸರ್. ಈಗ ಅದರಲ್ಲಿ ತಪ್ಪೇನಿಲ್ಲ, ಹೇಳ್ತಿದ್ದೀನಿ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ಆ ತರದೊಂದು ಅಪ್ರೋಚ್ ಅಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಯಾವ್ದೋ ಒಂದು ಇದರಲ್ಲಿ ಹಿಂದ್ಗಡೆ ಇದ್ ಮಾಡ್ಕೊಂಡು ಈ ತರದೊಂದು ಮುನ್ನೆಲೆಗೆ ಬಂದಿದ್ದೀರಾ ಅಂತ ಅನ್ನೋ ಒಂದು ಇದಿದೆ. ಎರಡನೇದಾಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಲಾಸ್ಟ್ ಟೈಮು ನಾನು ಇದು ಮಾಡಿದೆ, ದಿಸ್ ಟೈಮ್ ಆಲ್ಸೋ ಅಬ್ಸರ್ವ್ಡ್, ನೀವು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡದೇ ಇರೋದು ಸ್ವಲ್ಪ ಆ ತರದ ಇದನ್ನ ಇದು ಮಾಡುತ್ತೆ. ಇಲ್ಲ ನೋಡಿ ಸರ್, ಈಗ ನಾನು ನಿಮ್ಗೆ ಹೇಳಿದೆ, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವೇನಿಲ್ಲ ಅಂದ್ರೆ ಕಡಿಮೆ ಅಂತಂದ್ರೆ 1 hour ಚರ್ಚೆ ಮಾಡ್ಬೋದು ಅದ್ರ ಬಗ್ಗೆ, ಕರೆಕ್ಟಾ? ಈಗ ನಾವು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಈಗ ಪ್ರಶ್ನೆ ಮಾಡಿ ನೇಮಕಾತಿ ಬಗ್ಗೆ ಏನ್ ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಇದನ್ನ ಮುಗಿಸ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ಬೇಕಂತ ಸಪರೇಟ್ ನಾವು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ ಸರ್. ಈಗ ಇಲ್ಲ ಅಂತ ಇಲ್ಲ, ಯಾಕೆಂದ್ರೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕರ್ನಾಟಕಕ್ಕೆ ರಿಸರ್ವೇಶನ್ ಕೊಡ್ಬೇಕು ಸರ್. ಯಾಕೆ ಅಂತಂದ್ರೆ ಇವತ್ತು ನಾರ್ತ್ ಇಂಡಿಯಾದವ್ರು ಅಷ್ಟೇ ಸೆಲೆಕ್ಟ್ ಆಗ್ತಿರೋದು. ನೀವು ಯಾವ್ದ್ರಲ್ಲೇ ಹೋಗಿ, ರೈಲ್ವೆ ತಗೊಳ್ಳಿ, UPSC ತಗೊಳ್ಳಿ, ಯಾವ್ದೇ ಇರ್ಲಿ ಎಕ್ಸಾಮ್ ಸರ್, ನಮ್ ಕರ್ನಾಟಕದಲ್ಲಿ ರಿಸರ್ವೇಶನ್ ಅಂತ ಇಷ್ಟು % ಇರಬೇಕು. ಯಾಕೆಂದ್ರೆ ನಾವು ರೆವಿನ್ಯೂ ಪೇ ಮಾಡ್ತಿದೀವಿ ಸರ್ ಸೆಂಟ್ರಲ್ ಗೌರ್ಮೆಂಟ್ಗೆ. ಮೆಜಾರಿಟಿ ವಿ ಆರ್ ದ ಸೆಕೆಂಡ್ ರಿಚೆಸ್ಟ್ ಪೇ ಮಾಡ್ತಿರೋ, ಟ್ಯಾಕ್ಸ್ ಪೇ ಮಾಡ್ತಿರೋ ಸೆಂಟ್ರಲ್ ಗೌರ್ಮೆಂಟ್ಗೆ. ನಮ್ ಕರ್ನಾಟಕದಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹುದ್ದೆ ಎಷ್ಟೊಂದಿದೆ ಸರ್. ಅದ್ರಲ್ಲಿ ಈಗ ಕಡಿಮೆ ಅಂತಂದ್ರೆ ನಮಗೆ 28 ಸ್ಟೇಟ್ಸ್ ಇದಾವೆ. 28 ಸ್ಟೇಟ್ಸ್ಗೆ ಈಕ್ವಲ್ ಅಟ್ ಲೀಸ್ಟ್ ಡಿವೈಡ್ ಆಗ್ಬೇಕು ಸರ್. ಈಗ ನಮ್ ಕರ್ನಾಟಕಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆನೂ ಒಂದು ಹೋರಾಟ ಮಾಡ್ಬೇಕಂತ ಇದೆ ಸರ್, ಇಲ್ಲ ಅಂತಲ್ಲ. ಬಟ್ ಇವಾಗ ನಾನು ಸ್ಟೇಟ್ ಏನಿದ್ದು ನಾವು ಈಗ ಅವ್ರು ಪ್ರಾಮಿಸ್ ಮಾಡಿದ್ರು, ಆ ಪ್ರಾಮಿಸ್ ಬಗ್ಗೆ ಅವ್ರು ನಡ್ಕೊಂಡಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ನಾವು ಈಗ ಮೆಜಾರಿಟಿ ನಮ್ ಕರ್ನಾಟಕದಲ್ಲಿ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋರಿದ್ದಾರೆ ಸರ್. ಆಲ್ಮೋಸ್ಟ್ 70 to 80%. ನೀವು ಹೇಳೋದು ಪಾಯಿಂಟ್ ಇದೆ ಸರ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಅದ್ರ ಬಗ್ಗೆ 100% ನಾನು ಪ್ರೊಟೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ಪ್ರಾಪರ್ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ನಿಮಗೆ ಇದು ಮಾಡ್ತೀನಿ ಸರ್. 100% ಮಾಡ್ತೀವಿ. ಮತ್ತೆ ಇನ್ನೊಂದು, ನೀವು MLC ಬಗ್ಗೆ ಒಂದು ಕ್ವಶನ್ ಕೇಳಿದ್ರಿ ಸರ್. ಹೌದು, ಅದು ಸ್ವಲ್ಪ ಇಲ್ಲ ಈಗ ನಿಮ್ದೇ ಅಂತಲ್ಲ ಸರ್, ತುಂಬಾ ಜನಕ್ಕೆ ಅದು ಡೌಟ್ಸ್ ಇದೆ. MLC ಎಲೆಕ್ಷನ್ ನಿಂತ್ಕೊಂತೀರಾ ಇಲ್ಲ ಅಂತ ಹೇಳಿ. ಅಲ್ಲ ಅದು ಈಗ ನಿಂತ್ಕೊಬೇಕಾ ಬೇಡ ಅಂತ ಹೇಳಿ ಸರ್. ಈಗ ನಿಂತ್ಕೊಳೋದು ಬಿಡೋದು, ಈಗ ಡೆಮೋಕ್ರಸಿಯಲ್ಲಿ ಯಾರು ಬೇಕಾದ್ರೂ ನಿಂತ್ಕೊಬೋದು ಸರ್. ಇವಾಗ ನೀವು ನಿಂತ್ಕೊಬೋದು, ಅವ್ರು ನಿಂತ್ಕೊಬೋದು, ನಾನು ನಿಂತ್ಕೊಬೇಕು, ನಿಂತ್ಕೊಬೋದು ಸರ್. ಇಲ್ಲ ಸರ್, ನೀವು ನಿಂತ್ಕೊಂಡ್ರೆ ನಾವು ಅಪ್ರಿಶಿಯೇಟ್, ಯಾಕಂದ್ರೆ ನಮ್ಮ ರಾಜ್ಯ ಉದ್ಧಾರ ಆಗ್ಬೇಕಲ್ಲ ಸರ್. ನಿಮಗೆಲ್ಲ ಇದೆ. ಯಾವ ಗೌರ್ಮೆಂಟ್ ಬರ್ತೈತಲ್ಲ ಅವರ ನಮಗೆ ಚಾಯ್ಸ್ ಮಾಡಿ ತಗೋತಾರ, ಅದು ಚಾನ್ಸ್ ಐತಿ. ಇಲ್ಲ 100% ಸತ್ಯ ಸರ್. ಯಾಕೆಂದ್ರೆ ಗೌರ್ಮೆಂಟ್ ಅಲ್ಲಿ ಇರುತ್ತಲ್ಲ ಸರ್ 1/3. ನೀವು ಇಲ್ಲ ಅಂದ್ರೆ ಯಾವ ಕೆಲಸ ಆಗಲ್ಲ. ಈಗ ಸರ್ MLC ಎಲೆಕ್ಷನ್ ನಿಂತ್ಕೊಬೇಕು ಅನ್ನೋದೇನಿಲ್ಲ ಸರ್. ಇಲ್ಲಿರೋ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಆಸ್ಪಿರೆಂಟ್ಸ್ ಇರೋದು ನಿಂತ್ಕೊಂಡು ಅಟ್ಲೀಸ್ಟ್
ಇಲ್ಲಿ ನಮ್ಮ ಪರವಾಗಿ ಸ್ಟೂಡೆಂಟ್ಸ್ ಪರವಾಗಿ ಅಸೆಂಬ್ಲಿ ಒಳಗಡೆ ಯಾರು ಧ್ವನಿ ಎತ್ತೋರಿಲ್ಲ ಸರ್. ನೀವು ನೋಡಿರ್ಬೇಕು, ಯಾರು MLC ಇರ್ಬೋದು, MLA ಇರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಯಾರು ಧ್ವನಿ ಎತ್ತಿಲ್ಲ. ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸರ್, ಬಟ್ ಆದ್ರೆ ನೋಡೋಣ. ಇವೆಲ್ಲ ನಿಂತ್ಕೊಂಡು ಒಂದು ಇದಿರ್ಬೋದು, ಆ ತರ ಸಿಚುವೇಶನ್ ಕ್ರಿಯೇಟ್ ಆದ್ರೆ ಸಿಚುವೇಶನ್ ಕ್ರಿಯೇಟ್ ಆಯ್ತಂದ್ರೆ ಇನ್ನು ನವೆಂಬರ್ ಅಲ್ಲಿ ಇದೆ ಸರ್. ಬಟ್ ನಮಗೆ ಏನಂತಂದ್ರೆ ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ಸರ್. ಸ್ಟೂಡೆಂಟ್ ಇಶ್ಯೂಸ್ ಏನಿದೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಅವ್ರ ಸಮಸ್ಯೆ ಬಗೆಹರಿಸೋಣ, ಆಮೇಲೆ ನೋಡೋಣ ಸರ್ ನಿಂತ್ಕೊಬೇಕೋ ಬೇಡ ಅಂತ ಹೇಳೋದು. ರಾಜ್ಯದ ಜನಗಳು ನೀವೇ ಡಿಸೈಡ್ ಮಾಡ್ತೀರಾ ಸರ್, ನೀವೇ ಹೇಳ್ತೀರಾ ನಿಂತ್ಕೊಳ್ಳಿ ಬೇಡ ಅಂತ ಹೇಳಿ. ಎಲ್ಲರ ಪರವಾಗಿ ಇಷ್ಟ ಹೋರಾಟ ಮಾಡೋ ತಪ್ಪು ಒಳಗೆ ಇದ್ರೆ ಎಲ್ಲ ಕೆಲಸ ಹೌದು ಸರ್, ನೇರವಾಗಿ ವಿಷಯ ಮಾಡಬಹುದು. ಹರೀಶ್ ಕಳಿಸಿದವ್ರು ಎಷ್ಟು ಮಂದಿ ಹೋರಾಟ ಮಾಡಿದ್ರು ನಿಮ್ ಸಂಬಂಧ? ಇಲ್ಲ ಅವ್ರೆ ಕೆಲವೊಬ್ರು ಆಸ್ತಿ ಮಾಡ್ಕೊಂಡು ಕೂತಾರ. ಇವತ್ತಿನವರು ಕೂಡ ಕಾಂತಕುಮಾರ್ ಸರ್ ತರ ಯಾರು ಕೂಡ ಹೊರಗಡೆ ನೀವು ಹರೀಶ್ ಕಳಿಸಿರಲ್ಲ, ಡಿಗ್ರಿ ಮಾಡಿದ್ರು ನೀವು ಎಲ್ಲರೂ ಊಟ ಹಾಕಿರಲ್ಲ. ಬಹಳ ಒತ್ತಾಯಕ್ಕೆ ಒಂದು ಚುಕ್ಕೆ ಬರ್ತೀನಿ ಪ್ರಶ್ನೆ ಕೇಳ್ತಾರೆ, ಬಿಟ್ಟು ಬಿಡ್ತಾರೆ ಅಷ್ಟೇ. 180 ಜನ ಆಸ್ತಿ ಮಾಡಕ್ಕೆ ಹೋಗಿದ್ರು. ಅಲ್ಲಲ್ಲ, ಇದು ಸರ್ಕಾರದ ಅಷ್ಟೇ ಕೆಲಸ ಅಲ್ಲ, ಅಪೋಸಿಷನ್ ಅವ್ರದ್ದು ಕೆಲಸ ಇರುತ್ತೆ. ಹೌದು, ವಿರೋಧ ಪಕ್ಷ ಪರವಾಗಿ ನೋಡ್ರಿ, ಇಲ್ಲೇ ನಾವು ಅಧಿವೇಶನಕ್ಕೆ ನಾವು ಇಲ್ಲೇ ಇದ್ವಿ, ಬಂದಿದ್ದಿಲ್ಲ. ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಅತಿ ಹೆಚ್ಚಾಗಿ ಕಮಿಟ್ಮೆಂಟ್ ಸರ್ಕಾರ ನಡೆದ್ರೆ ಇದು ಕಮಿಟ್ಮೆಂಟ್ ಕೇಳ್ಬೇಕಲ್ಲ, ಅಪೋಸಿಷನ್ ಅವ್ರು ಏನು ಹೋರಾಟ ಅಂತ ಹೇಳಿ ಹೋರಾಟ ನಿಮ್ಮಷ್ಟು ಅವರು ಮಾಡುವಲ್ಲ. ಈಗ ನಾಳೆ ಹೋರಾಟ ಇವತ್ತು ತುಂಬಾ ಜನ ಹೇಳಿದ್ದಾರೆ ಸರ್. ಸಂತೂರ್ ಸರ್ ಮತ್ತು ವಿಜೇಂದ್ರ PA ಮಾತಾಡಿದ್ದೇನ್ರಿ, ಹೇಳ್ತೀನಿ ಅಂತ ಅಂದಾರ್ರಿ. ಮತ್ತ ನಮೋಶಿ ಸರ್ ಮಾತಾಡೇನ್ರಿ, ವಿರೋಧ ಪಕ್ಷದವ್ರು ಬರ್ತೀನಂತ ಅಂದಾರ್ರಿ. ನೋಡೋಣ್ರಿ ಯಾವ ರೀತಿ ಅವ್ರು ನಮಗೆ ಭರೋಸೆ ಕೊಡ್ತಾರೆ, ಏನು ಸೆಷನ್ ಯಾವ ರೀತಿ ಚರ್ಚೆ ಮಾಡ್ತಾರೆ ನೋಡೋಣ ಸರ್. ಈಗ ಆಗ್ಯದ್ರಿ ಸರ್, MLC ಆಗಿ ಎಷ್ಟು ವರ್ಷ ಆಗಿರ್ಬೋದು ನಿಮ್ಗೊಂದು? ಸರ್ ಈಗ ಆಗ್ಯದ್ರಿ ಸರ್ ಈಗ ಯಾವ್ದೇ MLC ಇರ್ಬೋದು ಸರ್, MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು. ಇದು ಒಂದ್ ನಿಮಿಷ ಅಲ್ಲಲ್ಲ ಸರ್, ಇನ್ನೊಂದು ಅಪೋಸಿಷನ್ ಲೀಡರ್ ಇರ್ಬೋದು ಸರ್. ಏನಂದ್ರೆ ಬರೀ ಸೆಷನ್ ಅಲ್ಲಿ ಧ್ವನಿ ಎತ್ತೋದಲ್ಲ, ಆಗ್ಬಾರ್ದು ಸರ್. ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕು. ಯಾಕೆಂದ್ರೆ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂತಂದ್ರೆ ಸರ್ಕಾರ ಅಷ್ಟು ಈಸಿಯಾಗಿ ಮಾಡಲ್ಲ. ಯಾವುದೇ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ಸ್ ಲಾಸ್ಟ್ ಟೈಮ್ ಎಲ್ಲ ನಮಗೆ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಪ್ರಾಮಿಸ್ ಮಾಡಿ ಇವತ್ತು ಸರ್ಕಾರ ಬಂದಿರೋ ಸರ್. ಇವತ್ತು ಅದೆಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಿದೆ, ಅದು ಅವರೆಲ್ಲ ಬರ್ಬೇಕು ಸರ್. ಇವತ್ತು ಯಾವುದೇ ಮಿನಿಸ್ಟರ್ ರೂಲಿಂಗ್ ಗೌರ್ಮೆಂಟ್ ಸರ್, ಒಂದ್ಸತಿ ಗೌರ್ಮೆಂಟ್ ಎಲೆಕ್ಟ್ ಆದ್ಮೇಲೆ ಇದು ಬರೀ ಕಾಂಗ್ರೆಸ್ ಅವ್ರ ಪರವಾಗಿ ಅಂತಲ್ಲ ಸರ್, ಇಟ್ಸ್ ಎವ್ರಿ ಒನ್, ಇಟ್ಸ್ ಈಕ್ವಲ್ ಆಗಿ ನೋಡ್ಬೇಕು. ಯಾರಿಗೆ ಓಟ್ ಹಾಕಿದ್ಯಾ ಅಂತ ಕೇಳ್ಬಾರ್ದು ಸರ್. ಅಲ್ಲಿ ಬಿಜೆಪಿ ಓಟ್ ಹಾಕಿದೆ, ಕಾಂಗ್ರೆಸ್ ಓಟ್ ಹಾಕಿದೆ ಅಂತ ಪ್ರಶ್ನೆ ಇಲ್ಲ. ಇಲ್ಲಿ ಅನ್ಯಾಯ ಆಗ್ತಾ ಇದ್ದು ಪ್ರತಿ ಒಂದು ಕುಟುಂಬಕ್ಕೂ ಅನ್ಯಾಯ ಆಗ್ತಾ ಇದೆ. ಹೆಂಗ್ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರತಿ ಒಂದು ಇಲಾಖೆಯಲ್ಲೂ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಇವತ್ತು ಒಬ್ರು ರೈತರು ಗೌರ್ಮೆಂಟ್ ಕಚೇರಿಗೆ ಹೋದ್ರೆ ಅವ್ರಿಗೆ ಆಗ್ಬೇಕು ಒಂದಿಂದಲ್ಲ ಆಗ ಕೆಲಸ 1 ತಿಂಗಳು 1 ವರ್ಷ ಮಾಡ್ತಾರೆ. ಇವತ್ತು ಪ್ರತಿ ಒಬ್ಬರಿಗೂ ತೊಂದರೆ ಆಗ್ತಾ ಇದೆ ಸರ್. ಪ್ರತಿ ಒಂದು ಕಚೇರಿಗೂ ಇವತ್ತು ಗೌರ್ಮೆಂಟ್ ಅಧಿಕಾರಿ ಬೇಕಾಗಿದೆ. ಗೌರ್ಮೆಂಟ್ ಅಧಿಕಾರಿ ಬೇಕು ಅಂತಂದ್ರೆ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಸರ್. ಇದು ಎಲ್ರು ವ್ಯಾಲೆಂಟ್ರಿ ಆಗಿ ನಾನು ಹೇಳ್ತೀನಿ ಸರ್. ಇವತ್ತು ಯಾವುದೇ ಆಗ್ಲಿ, ಯಾವುದೇ ಪಕ್ಷ ಭೇದ ಅಂತ ಮಾಡಬಾರ್ದು. ಸ್ಟೂಡೆಂಟ್ಸ್ ಪರವಾಗಿ ಪ್ರತಿ ಒಬ್ರು ಧ್ವನಿ ಎತ್ತಿ ಬರೀ ಅಸೆಂಬ್ಲಿಯಲ್ಲಿ ಮಾತಾಡೋದ್ರೆ ಏನು ಪ್ರಯೋಜನ ಇಲ್ಲ ಸರ್. ಬೀದಿಗಿಳಿದು ವಿದ್ಯಾರ್ಥಿಗಳ ಪರವಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದು ನಿಂತ್ಕೊಳ್ಳಿ. ಎಲ್ಲ ಸ್ಟೂಡೆಂಟ್ಸು ನಿಮಗೆ ನೀವೇನು ಹೆಲ್ಪ್ ಮಾಡಬೇಡಿ ಸರ್, ನಾವೇ ನಿಮ್ಗೆ ಎಲ್ಲ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಇವತ್ತು ಯಾವುದೇ ರೂಲಿಂಗ್ ಗೌರ್ಮೆಂಟ್ ಇರ್ಬೋದು, ಅಪೋಸಿಷನ್ ಗೌರ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಇಲ್ಲದೆ ಇದ್ರು ನಿಮಗೇನಿಲ್ಲ ಅಂದ್ರೆ ನಮ್ಗೆ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡು ನೀವು ಬರೀ ಅಸೆಂಬ್ಲಿ ಒಳಗೆ ಮಾತಾಡಿದ್ರಲ್ಲ, ರೋಡ್ಗೆ ಬಂದು ನಮ್ಮ ಜೊತೆ ಸೇರಿ ಹೋರಾಟ ಮಾಡಿ ಅಂತ ಹೇಳಿ ನಮ್ಮ ಮನವಿ ಮಾಡ್ಬೋದು ಸರ್. ಮಾಡಿದೀವಿ. ಬಟ್ ಆದ್ರೆ ನಾವು ಸರ್ ಇದು ಕರಿಬೇಕು ಅನ್ನೋದೇ ಹೇಳ್ತಾ ಇಲ್ಲ ಸರ್. ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇದು ಅವ್ರ ಕೆಲಸ, ಅವ್ರು ಮಾಡ್ಬೇಕು, ಇದನ್ನ ಅವ್ರು ಬರ್ಬೇಕು, ಅವರೇ ಕೇಳ್ಬೇಕು ಸರ್. ಇದು ಹೋರಾಟ ಯಾವಾಗಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ದಿರೋ ಏನಿಲ್ಲ ಸರ್. ನಮ್ಮಲ್ಲಿ 3 ಮಂದಿ MLC ಇದ್ದಾರೆ. ಒಂದು ಪದವೀಧರ ಕ್ಷೇತ್ರದ್ದು, ಒಬ್ರು ಬಸವರಾಜ್ ಹೊರಟ್ಟಿ ಅವರು ಯಾವ್ದು ಶಿಕ್ಷಕ ಸ್ಪೀಕರ್, ಇನ್ನೊಬ್ರು ಗ್ರಾಮ ಪಂಚಾಯತ್ ಬರ್ತಾರ, ಅವ್ರು ನೀವು ಸಮರ್ಪಿಸ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಇವ್ರ ಇಬ್ಬರನ್ನ ಏನಂತ ಹೇಳಿದ್ರೆ ನೀವು ಸಭಾಪತಿಗಳಿಗೂ ಹೇಳ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಡಿಸ್ಕಷನ್ ಮಾಡ್ಲಿಕ್ಕೆ ಸಮಯ ಕೊಡ್ತಾರೆ. ಹೌದಾ? ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ನಿಮಗೆ ಸಮಯ ಕೊಡ್ತಾರೆ. MLCಗಳು ಧ್ವನಿ ಎತ್ತಿದ್ರೆ ಸಮಯ ಕೊಡಬಹುದು. ನಾ ಮಾತಾಡಿನಿ ಸರ್ ಅವ್ರ ಜೊತೆ, ಖಂಡಿತ. ವಾಯುವ್ಯ ಪದವೀಧರ ಕ್ಷೇತ್ರ ಅವರು ಉಳಿಸಿದ ಕರ್ನಾಟಕ ಯೂನಿವರ್ಸಿಟಿ ಉಳಿಸಬೇಕಿತ್ತು. ಸಭಾಪತಿನೇ ಇದ್ದಾರೆ, ಇವರಿದ್ದಾರೆ, ಯೂನಿವರ್ಸಿಟಿ PO ಅಂತ ಇದ್ದಾರೆ. ಆ ತರ ಪರಿಸ್ಥಿತಿ ಇದೆ. ಸ್ವಲ್ಪ ಕರ್ಕೊಂಬನ್ನಿ. ಸರ್ಕಾರಿ ಹುದ್ದೆ ರೀ, 1000 ಸಮಸ್ಯೆಗೆ ಒಂದು ಸರ್ಕಾರಿ ಹುದ್ದೆ ಪರಿಹಾರ ಅಂತ 1000 ಸಮಸ್ಯೆಗಳ ಬಗ್ಗೆ ಇರ್ತಾರೆ ಸರ್. ಹೆಸರು ಹೇಳ್ಬಿಡಿ. ಮಂಜುನಾಥ್. ಶ್ರೀಶೈಲ್ ತೇಲಿ. ಸಂಜಯ್ ಕುಮಾರ್. ಚೆನ್ನಾಗಿ ಮಾಡಿ. ಖಂಡಿತ ಸರ್.
ಏನಾದ್ರೂ ಇದು ಮಾಡ್ಬೇಡಿ ಅಷ್ಟೇ, ಸಮಸ್ಯೆ ಮಾಡ್ಬೇಡಿ. ಸರ್ ಅಲ್ಲಿ ಒಂದು support UPSC ಮಾಡಲ್ಲ ಅಂತಂದ್ರಲ್ಲ ಸರ್, UPSC ನವರು ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡ್ತಾರೆ ಮತ್ತೆ ಆನ್ಯುವಲ್ ಕ್ಯಾಲೆಂಡರ್ ಬಿಡ್ತಾರೆ ಸರ್. ಯಾವುದೇ ಒಂದು ಸಣ್ಣ ಅಲಿಗೇಷನ್ ಬಂದ್ರೂ ಅವ್ರು ಇಮಿಡಿಯೇಟ್ ಆಕ್ಷನ್ ತಗೊಂಡು CBI ಎನ್ಕ್ವೈರಿ ಕೊಟ್ಬಿಡ್ತಾರೆ. PSC ಕೂಡ ಇದಾಗಿದೆ. ಸರ್ ಈಗ ನೀವು ನೋಡಿ ಇದು ಪೂಜಾ ಕೇಳ್ಕರ್ ಒಂದು ವಿಷಯ ಸರ್, ಸರ್ ಈಗ KPSC ನೋಡಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಡೆಲ್ಲಿ ಏಮ್ಸ್ ಇಂದ ಅವರು ಫಾಲ್ಸ್ ಸರ್ಟಿಫಿಕೇಟ್ ತಂದು ಕೊಟ್ಟಿದ್ರು ಅಂತ ಹೇಳಿದ್ರು. ಗೊತ್ತಾಗಿದೆ ಅನ್ಸುತ್ತೆ. ಇಮಿಡಿಯೇಟ್ CBI ಸ್ವಲ್ಪ ಇಂಟರ್ನಲ್ ಬೇರೆ ತರ ಇದೆ. ಅವ್ರೊಂದು ಒಂದೇ ವರ್ಡ್ ಅಲ್ಲಿ ಹೇಳಿದ್ರು ಬಿಹಾರ ಅಂತಂತ. ಕರೆಕ್ಟ್ ಕರೆಕ್ಟ್ ಗೊತ್ತಾಗ್ತಿದೆ. ಬಿಹಾರ್ ಗುಜರಾತ್ ಯಾಕೆ ಅಲ್ಲಿನವ್ರು ಇದಾಗಬೇಕು, ಇಲ್ಲಿನವ್ರು ಯಾಕಾಗಲ್ಲ? ನೀವು ಬರೀ IAS ಆಫೀಸರ್ ಹೋಗಿ, ನಾರ್ತ್ ಸೌತ್ ಬೇರೆ ಇದೆ. ಹೌದು IAS IPS ನಾರ್ತ್ ಸರ್ ಈಗ ನೀವು ಸಡನ್ ಆಗಿ ಒಪ್ಕೊಂಡ್ಬಿಟ್ರ ಆದ್ರೆ ರಿಕ್ರೂಟ್ಮೆಂಟ್ ವಿಷಯದಲ್ಲಿ UPSC ಸರ್ ಈಗ ಮಾಡಲ್ಲ. ಕಂಪೇರ್ ಮಾಡಿ ಸರ್ ನೀವು ಸರ್ ಓಕೆ ಸರ್ ನೀವು ಇದು ಮಾಡಬೇಕಾದ್ರೆ ಸ್ವಲ್ಪ ಇದು ಮಾಡಿ compare. KPSC ನೋಡಿ ಸರ್ ಒಂಥರ ಪಂಚವಾರ್ಷಿಕ ಯೋಜನೆ ಆಗಿದೆ. 5 years ಪ್ಲಾನ್ ತರ ಆಗಿದೆ. ನಾವು ಕ್ಯಾಂಡಿಡೇಟ್ಸ್ ನಾವು ಲಂಚ ಕೊಡಲ್ಲ ಅಂದ್ರೆ ಸರ್ ಆ ರೀತಿ ಕೊಡಲ್ಲ ಅಂದ್ರೆ ಆಗ್ತದೆ. ಅದು ಆಗುತ್ತೆ. ಬಟ್ KPSC Correct ಇರ್ಬೇಕು. ಹೌದು ಸರ್ ಆ ರೀತಿ ಆಗ್ತದೆ. ಮತ್ತೆ ನಮ್ದು ತಪ್ಪಿದೆ, ಸರಿ ಮಾಡೋಣ ಬಿಡಿ. ಇವೆಲ್ಲ ಸಹಕಾರ ಕೊಡ್ರಿ ಸರ್.